ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಲ್ಲ ಕಣವ, ಹರಕೆ ಕಟ್ಕೊಂಡ್ಮೇಲೆ ನಿಯಮ ನಿಷ್ಠೆಯಿಂದ ವ್ರತ ಮಾಡಿರಬೇಕು ತಾನೆ ಅಂತ ಮುಖಂಡರು ಕೇಳ್ತಾರೆ. ಉಪವಾಸ ಇದ್ಕೊಂಡು ನಿಯಮದ ಪ್ರಕಾರನೇ ಹರಕೆ ಕಟ್ಕೊಂಡಿದ್ದೀನಿ ಅಂತಾಳೆ ಸಾವಿತ್ರಿ. ಹಾಗಂದಮೇಲೆ ದೇವ್ರು ಯಾಕೆ ಅನುಮತಿ ಕೊಡ್ತಿಲ್ಲ, ಇದ್ಯಾಕೆ ಏನೂ ತಪ್ಪಾಗೈತದೆ ಅನ್ನಿಸ್ತಿದೆ ಅಂತಾರೆ ಇನ್ನೊಬ್ಬರು. ಅಲ್ಲ ಕಣ್ಲ, ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡಬೇಡಿ, ನೋಡೋಣ ಇರಿ, ಇನ್ನೊಂದು ಸಲ ತೀರ್ಥ ಹಾಕ್ಸವ ಪೂಜಾರಪ್ಪ, ಇನ್ನೊಂದು ಕಿತ್ತ ತೀರ್ಥ ಹಾಕಿ ಅಂತಾರೆ ಚಿಕ್ಕಪ್ಪ. ಪೂಜಾರಿ ತೀರ್ಥ ಹಾಕ್ತಾರೆ. ಈಚೆ ಕಾಟ್ಲೆ ಅತ್ತಿಗೆವ ಅಂತ ಓಡಿ ಬರ್ತಾನೆ. ಏನಾಯಿತು, ಯಾಕೆ ಹಿಂಗೆ ಓಡಿ ಬರ್ತಿದ್ಯಾ ಅಂತಾಳೆ ವಿದ್ಯಾ. ಅತ್ತಿಗೆಮ್ಮ, ಯಾರಿಗೆ ಮೋಸ ಮಾಡಿದ್ರು ಆ ದೇವರಿಗೆ ಮೋಸ ಮಾಡೋಕ್ಕಾಗಲ್ಲ ಅನ್ನೋದು ದಿಟ ಆಗೋಯ್ತು ಅತ್ತಿಗೆಮ್ಮ ಅಂತಾನೆ ಕಾಟ್ಲೆ. ಏನು ಹೇಳ್ತಿದ್ಯಾ ಅಣ್ಣಯ್ಯ ಅಂತಾಳೆ ವಿದ್ಯಾ. ಅದೇ ಅತ್ತಿಗೆಮ್ಮ, ನೀವು ಊಟ ಮಾಡೋದನ್ನು ಹಾಳು ಮಾಡಬೇಕು ಅಂತವಾ ಮರಿ ಕಡ್ದು ಬಾಡೂಟ ಹಾಕ್ಸೋಕ್ಕೆ ಬಂದಿದ್ರಲ್ಲ, ಅವರಿಗೆ ದೇವರು ಅನುಮತಿನೇ ಕೊಡದೆ ಆಡು ತಲೆ ಅದ್ರದೇನೆ ನಿಂತು ಬಿಟ್ಟಿದೆ ಅಂತೆ. ಹೆಂಗೂ ದೇವರು ಸರಿಯಾಗಿ ಪಾಠ ಕಲಿಸ್ದವನೆ ಅಂತಾನೆ ಕಾಟ್ಲೆ. ಅಯ್ಯಯ್ಯೋ, ಹಾಗಾಗಬಾರ್ದು ಕಾಟ್ಲೆ ಅಣ್ಣ, ಹಾಗೇನಾರ ಆದರೆ ಊರವ್ರ ಮುಂದೆ ಮಾವನ ಮರ್ಯಾದೆ ಹೊಂಟೋಯ್ತದೆ ಅಂತಾಳೆ ವಿದ್ಯಾ. ಸುಳ್ಳೋ ಸತ್ಯನೋ ಅಂತ ತಿಳ್ಕೊಳ್ಳೋದೆ ಅವ್ರ ತಂಗಿ ಮಾತು ಕೇಳ್ಕೊಂಡು ದೇವ್ರ ಮುಂದೆ ನಿಂತ್ಕೊಳ್ಳೋಕ್ಕೂ ಮುಂಚೆ ಅವ್ರು ಎಂಥವ್ರು ಅಂತ ಒಂದ್ಕಿತ ಯೋಚನೆ ಮಾಡಬೇಕಿತ್ತು ಅತ್ತಿಗೆಮ್ಮ ಅಂತಾನೆ ಕಾಟ್ಲೆ. ಅಣ್ಣಯ್ಯ, ಅವ್ರು ಒಳ್ಳೆಯವರು, ಹಾಗಾಗಿ ಎಲ್ಲರನ್ನ ಒಳ್ಳೆಯವರೇ ಅನ್ಕೋತಾರೆ ಅಂತಾಳೆ ವಿದ್ಯಾ. ಅತ್ತಿಗೆ, ಇಂಥವ್ರು ಇಂಥ ಆಟಗಳನ್ನು ಆಡ್ತಾ ಇರ್ತಾರೆ ಅಂತಾನೆ ಕಾಟ್ಲೆ. ಆಟ ಆಡ್ತಾರೆ ಅಂತ ಹೇಳಿಬಿಟ್ಟು ಒಳ್ಳೆಯವರು ತಲೆ ತಗ್ಸೋದು ಎಷ್ಟು ಒಳ್ಳೆಯದು ಹೇಳಿ ಅಣ್ಣಯ್ಯ. ಅವ್ರ ಒಳ್ಳೆತನಕ್ಕೆ ಅವಮಾನ ಆಯ್ತದೆ ಅಂತ ಗೊತ್ತಿದ್ರೂ ಹೆಂಗೆ ತಾನೇ ಸುಮ್ಮನೆ ಇರೋಕ್ಕಾಯ್ತದೆ ಹೇಳಿ. ದೇವರೇ ಯಾವುದೇ ಕಾರಣಕ್ಕೂ ಅವ್ರು ಮಾಡಿರೋ ಕುತಂತ್ರಕ್ಕೆ ಮಾವ ಏನು ಮರ್ಯಾದೆ ಹೋಗದೇ ಇರೋಂಗೆ ನೀನೇ ಕಾಪಾಡಬೇಕು ಅಂತಾಳೆ ವಿದ್ಯಾ. ಅತ್ತಿಗೆಮ್ಮ, ನಿನಗೆ ಇರೋ ಒಳ್ಳೆ ಮನಸ್ಸಿಗೆ ಆ ದೇವರು ನಿನ್ನ ಕೈ ಬಿಡೋಕ್ಕಿಲ್ಲ, ನೋಡ್ತಿರು ಅಲ್ಲಿ ನೋಡು ಜನ ಬರ್ತವ್ರೆ ಅತ್ತಿಗೆಮ್ಮ ಅಂತಾನೆ ಕಾಟ್ಲೆ. ಆಗ ಜನ ಬಂದು, ಏನಮ್ಮ ಇಲ್ಲೇ ತಾನೇ ಬಾಡೂಟದ ವ್ಯವಸ್ಥೆ ಮಾಡಿರೋದು ಅಂತಾರೆ. ಇಲ್ಲ, ಇದು ಮುಯೂಟ ಆಗ್ತಾ ಇರೋ ಜಾಗ, ಬಾಡೂಟದ ಜಾಗ ಆ ಕಡೆ ಇದೆ ಅಂತಾಳೆ ವಿದ್ಯಾ. ತಪ್ಪು ತಿಳ್ಕೊಬೇಡ ಕಣಮ್ಮ, ನಾವೆಲ್ಲ ಬಾಡೂಟಕ್ಕೆ ಬಂದಿದ್ದೀವಿ ಅಂತಾರೆ. ಪರವಾಗಿಲ್ಲ, ನೀವು ಅಲ್ಲಿಗೆ ಹೋಗಿ ಅಂತ ವಿದ್ಯಾ ಹೇಳ್ತಾಳೆ. ನಡೀರಿ ಅಂತ ಅವರೆಲ್ಲ ಅಲ್ಲಿಗೆ ಹೋಗ್ತಾರೆ. ಹೋಗಿ ಎಲ್ಲಿ ಹೋಗ್ತೀರಾ, ದೇವ್ರು ಇನ್ನೂ ಅವರಿಗೆ ಅನುಮತಿನೇ ಕೊಡ್ದೇನೆ ಮರಿನೇ ಕಡಿಯೋದಿಲ್ಲ, ಇನ್ನೂ ಬಾಡೂಟ ಎಲ್ಲಿ ಹಾಕ್ತಾರೋ ಅಂತಾನೆ ಕಾಟ್ಲೆ. ಅಣ್ಣಯ್ಯ, ಹಂಗೆ ಹೇಳ್ಬೇಡಿ, ಅವರಿಗೆಲ್ಲ ಎಲ್ಲಿ ಇಷ್ಟ ಬರ್ತದೋ ಅಲ್ಲಿಗೆ ಹೋಗಲಿ ಬಿಡಿ ಅಂತಾಳೆ ವಿದ್ಯಾ. ಬಂದ ಜನ ಎಲ್ಲ ಅತ್ಲಾಗೆ ಹೋಯ್ತದೆ ಅಂದರೆ ನಮ್ಮ ಊಟಕ್ಕೆ ಯಾರೂ ಬರೋದಿಲ್ಲ ಅನ್ನಿಸ್ತದೆ ಅಂತಾರೆ ರತ್ನ. ನೋಡೋಣ ಇರೋವ ಅಂತಾಳೆ ವಿದ್ಯಾ. ಇನ್ನೇನು ನೋಡೋದು, ಅಲ್ಲಿ ಆಡ ತಲೆ ಒದರಲಿಲ್ಲ ಅಂತವಾ ಅವ್ರು ಸುಮ್ಮನೆ ಇದ್ದಾರಾ, ಒಂಚೂರು ತಲೆ ಅಲ್ಲಾಡಿಸಿದ್ರು ಅನುಮತಿ ಸಿಕ್ತು ಅಂತ ಕಡ್ಬಿಡ್ತಾರೆ ಅಂತಾರೆ ರತ್ನ. ಒಟ್ಟಿನಲ್ಲಿ ಇಷ್ಟು ಕಷ್ಟಪಟ್ಟು ಮಾಡಿರೋ ಅಡುಗೆನ ಆಚೆ ಚೆಲ್ಲೋ ಆಗೈತಲ್ಲವ ಅಂತಾರೆ ಅಜ್ಜಿ. ಊಟನ ಯಾಕೆ ಚೆಲ್ಲೋದು, ದೇವಲಪುರದಲ್ಲಿ ವೃದ್ಧಾಶ್ರಮ ಹಾಸ್ಟೆಲ್ ಎಲ್ಲ ಇಲ್ವೇ, ಅಲ್ಲಿಗೆ ಕೊಟ್ಟರೆ ಪುಣ್ಯನಾದರೂ ಬರ್ತದೆ ಬಿಡು. ಅಣ್ಣಯ್ಯ, ಊಟ ತಗೊಂಡು ಹೋಗೋಕ್ಕೆ ನೀವು ಗಾಡಿ ವ್ಯವಸ್ಥೆ ಮಾಡ್ತೀರಾ ಅಂತಾಳೆ ವಿದ್ಯಾ. ಇನ್ನು ಸ್ವಲ್ಪ ಹೊತ್ತು ನೋಡೋಣ ಇರು ಅತ್ತಿಗೆಮ್ಮ ಅಂತಾನೆ ಕಾಟ್ಲೆ. ಅಣ್ಣಯ್ಯ, ಬರೋ ಜನ ಎಲ್ಲ ಬಾಡೂಟಕ್ಕೆ ಹೋಯ್ತವ್ರೆ, ಅವ್ವ ಹೇಳ್ದಂಗೆ ಬಂದ ಜನಕ್ಕೆ ಊಟ ಹಾಕದೆ ಮಾವಯ್ಯ ಹಾಗೆ ಕಳಿಸ್ಬಿಡ್ತಾರೆಯೇ, ಅದಕ್ಕೆ ಇನ್ನು ಕಾಯೋದು ಬೇಡ, ನೀವು ಹೋಗಿ ಅಂತಾಳೆ ವಿದ್ಯಾ. ಸರಿ ಅತ್ತಿಗೆಮ್ಮ ಅಂತ ಕಾಟ್ಲೆ ಹೋಗ್ತಾನೆ. ಈಚೆ ಒಬ್ಬರು, ತಾತ ಮಹೇಶ, ಇವರೇನು ಬಾಡೂಟ ಹಾಕ್ತಾರೋ ಇಲ್ವೋ ಅಂತಾರೆ. ನನಗೂ ಗೊತ್ತಾಯ್ತಿಲ್ಲ, ಈ ಮರಿ ಬೇರೆ ತಲೆ ಒದರುತ್ತಿಲ್ಲ ಅಂತಾನೆ ಮಹೇಶ. ಗೌಡ್ರೆ, ನೀವೆಲ್ಲ ಇಷ್ಟು ಬೇಡ್ಕೋತಿದ್ರು ಹರಕೆ ಹರಕೆ ಒಪ್ಪಿಸ್ಕೋತಿಲ್ಲ ಅಂದರೆ ಹರಕೆಯಲ್ಲಿ ಏನೋ ದೋಷ ಇದೆ ಅನಿಸುತ್ತೆ. ನಾವು ಎಷ್ಟೇ ದೊಡ್ಡವರಾದರೂ ದೇವ್ರ ಮುಂದೆ ತಲೆ ಬಾಗಿಸಲೇಬೇಕು. ಇವತ್ತು ಒಪ್ಪಿಸ್ಕೋತಾ ಇಲ್ಲ ಅಂದರೆ ಚೆನ್ನಾಗಿ ಯೋಚನೆ ಮಾಡಿ. ಇದೆಲ್ಲ ನೋಡ್ತಾ ಇದ್ದರೆ ಇದರಲ್ಲೇನೋ ದೋಷ ಆಗದೆ ಗೌಡ್ರೆ, ಅದಕ್ಕೆ ಬಲವಂತವಾಗಿ ಬಲಿ ಕೊಡೋದು ಬೇಡ. ಹಂಗೆ ಕೊಟ್ಟರೆ ದೇವ್ರು ಕೂಡ ಒಪ್ಪಕ್ಕಿಲ್ಲ, ಆಮೇಲೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗೋಕ್ಕಿಲ್ಲ ಗೌಡ್ರೆ. ಹಿಂಗಿದ್ರು 6 ತಿಂಗಳ ನಂತರ ದೇವಸ್ಥಾನದಲ್ಲಿ ಜಾತ್ರೆ ನಡೆಯುತ್ತದಲ್ವೇ, ಆಗ ಅನುಮತಿ ಕೇಳಿ ಇದನ್ನು ಬಲಿ ಕೊಟ್ಟರೆ ಆಯಿತು. ಅದಕ್ಕೆ ಈ ಮರಿನ ದೇವ್ರ ಹೆಸರಲ್ಲಿ ಬಿಟ್ಬಿಡಿ ಅಂತಾರೆ ಮುಖಂಡರು. ಪೂಜಾರಪ್ಪ, ಇದಕ್ಕೆ ನೀವೇನು ಹೇಳ್ತೀರಾ ಅಂತಾರೆ ಶಿವರಾಮೇಗೌಡರು. ಅವ್ರು ಹೇಳ್ತಿರೋದು ಸರಿಯಾಗಿದೆ ಗೌಡ್ರೆ ಅಂತಾರೆ ಪೂಜಾರಪ್ಪ. ಸರಿ ಪೂಜಾರಪ್ಪ, ನೀವುಗಳು ಹೇಳ್ದಂಗೆ ದೇವ್ರ ತೀರ್ಮಾನದ ವಿರುದ್ಧವಾಗಿ ಹೋಗೋದು ಬೇಡ, ಆ ದೇವ್ರು ಯಾವಾಗ ಅನುಮತಿ ಕೊಡ್ತಾನೋ ಆವಾಗಲೇ ಬಲಿ ಒಪ್ಪಿಸೋಣ ಅಂತಾರೆ ಶಿವರಾಮೇಗೌಡರು. ಸರಿಯಪ್ಪ, ನೀನು ಹಾಡನ್ನು ಕರ್ಕೊಂಡು ಹೋಗು ಅಂತಾರೆ ಗೋವಿಂದ. ಅಲ್ಲೇ ಬಾಡೂಟ ಮಾಡಬೇಕು ಅಂತ ಟ್ರ್ಯಾಕ್ಟ್ರ್ ಬೇರೆ ಮಾಡ್ಕೊಂಡು ಬಂದಲ್ವೋ, ಇವಾಗ ಹೊಟ್ಟೆಗೆ ತಣ್ಣೀರು ಬಟ್ಟೆನೇ ಕಾಣಲ್ಲ ಅಂತಾರೆ ತಾತ. ನನಗೂ ಹಾಗೆ ಅನಿಸ್ತಿದೆ, ಏನು ಮಾಡೋಕ್ಕಾಯ್ತದೆ, ನಡಿ ಮನೆಗೆ ಹೋಗೋಣ ಅಂತಾನೆ ಮಹೇಶ. ನಾವು ಇಬ್ಬರೇ, ಈಗಲಾದರೂ ಹೇಳು ನೀನು ಸಾವಿತ್ರಿ, ಈಗಲಾದರೂ ಹೇಳು, ನೀನು ಹರಕೆ ಮಾಡ್ಕೊಂಡಿದ್ದು ದಿಟನಾ ಸುಳ್ಳ ಅಂತಾರೆ ಶಿವರಾಮೇಗೌಡರು. ಏನಣ್ಣ ಹಿಂಗೆ ಕೇಳಿಬಿಟ್ಟೆ, ದೇವ್ರ ಮುಂದೆ ನಿಂತ್ಕೊಂಡು ಸುಳ್ಳು ಹೇಳೋಕ್ಕಾಯ್ತದ, ದೇವರೇ ಅನುಮತಿ ಕೊಡದೆ ಇರೋದಕ್ಕೆ ನಾನೇನು ಮಾಡಲಿ ಅಂತಾಳೆ ಸಾವಿತ್ರಿ ಅಂತಾರೆ ಶಿವರಾಮೇಗೌಡರು.
ಬಿಟ್ಬಿಡು, ಊರ ಜನರ ಮುಂದೆ ಮಾತಾಡೋದು ಬೇಡ ಅಂತಾರೆ ಅಜ್ಜಿ. ರೀ, ಹಟ್ಟಿ ಸೊಸೆ ಬಸ್ರಿ ಇರಬೇಕಾದ್ರೆ ಬಲಿ ಕೊಡೋದು ತಪ್ಪು ಅಂತ ದೇವರೇ ನಮಗೆ ಅನುಮತಿ ಕೊಡ್ತಿಲ್ಲ ಅನ್ನಿಸ್ತದೆ. ಆಮೇಲೆ ನೋಡ್ಕೊಳ್ಳೋಣ ಬಿಡಿ ಅಂತಾಳೆ ಮೋನಾ. ಆಹಾ, ಅವಳ ಪರವಾಗಿ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದ್ರೆ ಸಾಕು, ಕಾಯ್ಕೊಂಡಿರ್ತೀಯಲ್ವಾ ಅತ್ತಿಗೆ. ಅವಳು ಯಾವ ಸೀಮೆ ಸೊಸೆ, ಅಷ್ಟಕ್ಕೂ ದಿಟ್ಟವಾಗಿ ಅವಳು ಬಸ್ರಿ ಆಗಿದಾಳೋ ಇಲ್ವೋ ಅದೇ ಗೊತ್ತಿಲ್ಲ ಅಂತಾಳೆ ಸಾವಿತ್ರಿ. ಸಾವಿತ್ರಿ, ನೀನು ಮಾಡಿರೋ ಅವಾಂತರನೇ ಸಾಕು, ಇನ್ನೇನು ಬೇರೆ ಮಾತಾಡಿ ಖ್ಯಾತೆ ತೆಗಿಬೇಡ, ಸುಮ್ಕೆ ನಿಂತ್ಕೋಬೇಕು. ಗೋವಿಂದ, ಈಗ ಏನು ಮಾಡೋದು ಅಂತಾರೆ ಶಿವರಾಮೇಗೌಡರು. ಅಣ್ಣ, ಊರಿನ ಮುಖಂಡರು ನೀನು ಎಲ್ಲರೂ ಬಂದಿದ್ರೆ ಒಸಿ ಮಾತಾಡಬೇಕಿತ್ತು ಅಂತಾರೆ ಗೋವಿಂದ. ಆಗೆಲ್ಲರೂ ಅಲ್ಲಿಂದ ಹೋಗ್ತಾರೆ. ಅವ್ವ, ಏನಕ್ಕೆ ಕರ್ಕೊಂಡು ಹೋಗಿರ್ಬೋದು ಅವ್ವ ಅಂತಾಳೆ ಚಿತ್ರ. ಇನ್ನೇನು, ನಿಮ್ಮ ಅಪ್ಪ ರಾಜಕೀಯ ಮಧ್ಯವರ್ತಿ ಥರ ದುಡ್ಡು ಕೊಟ್ಟು ಸಮಾಧಾನ ಮಾಡೋಕ್ಕೆ ಕರ್ಕೊಂಡು ಹೋಗಿರ್ತಾರೆ ಅಂತಾಳೆ ಈಶ್ವರಿ. ಈಚೆ ಗೋವಿಂದ, ಚಿಕ್ಕಪ್ಪ, ಜನ ಎಲ್ಲ ಬಾಡೂಟಕ್ಕೆ ಅಂತ ಬಂದು ಹಸ್ಕೊಂಡು ಹೋಗೋದು ಚೆನ್ನಾಗಿರೋಕ್ಕಿಲ್ಲ, ಅದಕ್ಕೆ ಎಲ್ರಿಗೂ ಊಟಕ್ಕೆ ವ್ಯವಸ್ಥೆ ಮಾಡಲಿ, ಅವರೆಲ್ಲ ಊಟ ಮಾಡ್ಕೊಂಡು ಹೋಗಲಿ ಅಂತಾರೆ. ಗೌಡ್ರೆ, ನೀವು ಏನು ಜನರಿಗೆ ಹೊಸದಾಗಿ ಊಟ ಹಾಕ್ತಿದ್ದೀರಾ, ಜನರು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊತಾರೆ ಅನ್ನೋ ಯೋಚನೆ ಬಿಟ್ಟು ನಡೀರಿ ಅಂತಾರೆ ಮುಖಂಡರು. ತಪ್ಪು ತಿಳ್ಕೊತಾರೆ ಅಂತ ಅಲ್ಲ, ಯಾಕಂದರೆ ಬಂದಿರೋ ಜನ ಹಸ್ಕೊಂಡು ಹೋಗಬಾರ್ದು ಅಂತಾರೆ ಶಿವರಾಮೇಗೌಡರು. ಅವರು ಯೋಚನೆ ಮಾಡಬೇಡಿ, ಇಲ್ಲಿ ಬಂದಿರೋ ಜನ ಹಸ್ಕೊಂಡು ಹೋಗದೆ ಇರೋ ಹಾಗೆ ಊಟದ ವ್ಯವಸ್ಥೆ ನಾನು ಮಾಡ್ತೀನಿ, ನೀವು ಬೇಸರ ಮಾಡ್ಕೋಬೇಡಿ, ನಿಶ್ಚಿಂತೆಯಿಂದ ಹೊರಡಿ ಅಂತಾರೆ ಮುಖಂಡರು. ಗೋವಿಂದ ಅಂತಾರೆ ಶಿವರಾಮೇಗೌಡರು. ಆಗ ಗೋವಿಂದ ದುಡ್ಡು ಕೊಟ್ಟು ತಗೊಳ್ಳಿ, ಇದನ್ನು ಇಟ್ಕೊಂಡು ಎಲ್ರಿಗೂ ಊಟದ ವ್ಯವಸ್ಥೆ ಮಾಡಿಬಿಡಿ ಅಂತಾರೆ. ಏನು ಗೌಡ್ರೆ ಇದು, ಇದನ್ನೆಲ್ಲ ಕೊಟ್ಟು ನಮ್ಮನ್ನು ಸಣ್ಣವರನ್ನಾಗಿ ಮಾಡಬೇಡಿ, ನೋಡಿ ಇಲ್ಲಿ ಬಂದಿರೋರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಕಳಿಸೋ ಜವಾಬ್ದಾರಿ ನಮ್ಮದು, ಇಲ್ಲೇ ಇದ್ದರೆ ನೋವು ಜಾಸ್ತಿ ಆಗ್ತದೆ, ಮನೆಯವರನ್ನು ಕರ್ಕೊಂಡು ಹೆಂಡ್ತಿ ನೀವು ಹೊರಡಿ ಅಂತಾರೆ ಮುಖಂಡರು. ಶಿವರಾಮ, ನೀವೆಲ್ಲ ಹಟ್ಟಿಗೆ ನಡೀರಿ, ಜನನ ಕಳಿಸಿ ನಾನು ಬರ್ತೀನಿ ಅಂತಾರೆ ಚಿಕ್ಕಪ್ಪ. ಚಿಕ್ಕಪ್ಪ, ಮತ್ತೆ ಯಾಕೆ ಹಟ್ಟಿಗೆ ಬರೋದು, ಸೀದಾ ಊರಿಗೆ ಹೊಂಟೋಯ್ತೀವಿ ಅಂತಾರೆ ಶಿವರಾಮೇಗೌಡರು. ಅಪರೂಪಕ್ಕೆ ಊರಿಗೆ ಬಂದು ಹಟ್ಟಿಗೆ ಬರದೆ ಹೋದರೆ ಏನು ಸಂದ, ಸುಮ್ಕೆ ಇವಾಗ ನಾನು ಹೇಳಿದ ಕೇಳು, ಎಲ್ಲರನ್ನ ಕರ್ಕೊಂಡು ಹಟ್ಟಿಗೆ ನಡಿ ಅಂತಾರೆ ಚಿಕ್ಕಪ್ಪ. ಸರಿ ಅಂತ ಬರ್ತಾರೆ ಶಿವರಾಮೇಗೌಡರು. ಈಚೆ ಜನರ ಮುಂದೆ, ದಯವಿಟ್ಟು ಎಲ್ಲರೂ ಕ್ಷಮಿಸಿ, ದೇವರಿಗೆ ಹರಕೆ ಒಪ್ಸೋಕೆ ಆಗಲಿಲ್ಲ, ಎಲ್ರಿಗೂ ಊಟದ ವ್ಯವಸ್ಥೆನ ಚಿಕ್ಕಪ್ಪ ಮಾಡ್ತಾರೆ. ಗೋವಿಂದ, ಈಶ್ವರಿ, ಅವ್ವ ನಡಿಯವ್ವ ಅಂತಾರೆ ಶಿವರಾಮೇಗೌಡರು. ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲದೆ ಇದ್ರು ಆಸೆ ಪಟ್ಕೊಂಡು ಒತ್ತರಿಸ್ಕೊಂಡು ಬಂದ್ವಲ್ವೋ, ಊಟಕ್ಕೆ ವ್ಯವಸ್ಥೆ ಮಾಡಿ ಹೊಂಟರು, ಬಾಡೂಟ ಕೊಡ್ತಾರೋ ತಿಳಿಸಾರ ನನಗೆ ಗತಿನೋ ಅಂತಾರೆ ತಾತ. ಈಚೆ ಚೆಲುವ ಕಾಟ್ಲೆನ ಕರೆದು ಅಲ್ಲಿ ಬೀಗ್ರ ಮನೆದು ಮರಿ ತಲೆ ಅಲ್ಲಾಡಿಸ್ಲಿಲ್ಲ ಅಂದ್ಬಿಟ್ಟು ಬಾಡೂಟನೇ ನಿಲ್ಲಿಸ್ಬಿಟ್ಟವ್ರೆ. ಬಂದವರೆಲ್ಲ ಹಸ್ಕೊಂಡು ಹೋಗೋ ಆಯ್ತಲ್ಲ ಅಂತ ಒಬ್ರಿಗೊಬ್ರು ಮಾತಾಡ್ಕೋತಾರೆ. ನೀನು ಹೋಗ್ಬಿಟ್ಟು ಮೈಕ್ ತೊಗೊಂಡು ಅನೌನ್ಸ್ ಮಾಡಿಬಿಡು, ಕಡೆ ಪಕ್ಷ ನಾವು ಮಾಡಿದ ಅಡುಗೆ ಖರ್ಚಾದರೂ ಗಿಟ್ಲಿ ನಮಗೆ ಹೋಗು ಅಂತಾರೆ. ಹಾಗೆ ಮಾಡ್ತೀನಿ ಅಂತ ವಿದ್ಯಾ ಹತ್ರ ಬಂದು, ಅತ್ತಿಗೆಮ್ಮ ಯಾವುದೇ ಕಾರಣಕ್ಕೂ ಅಡುಗೆನ ಏನು ಮಾಡೋಕೆ ಹೋಗಬೇಡಿ ಅಂತಾನೆ. ಯಾಕೆ ಅಂತಾಳೆ ವಿದ್ಯಾ. 5 ನಿಮಿಷ ಇರಿ, ನಿಮಗೆ ಗೊತ್ತಾಯ್ತದೆ ಅಂತ ಕಾಟ್ಲೆ ಬರ್ತಾನೆ. ಈಚೆ ಶಿವರಾಮೇಗೌಡರು, ಚಿಕ್ಕಪ್ಪ, ನೋಡ್ದಿಯಪ್ಪ, ನೀವೆಲ್ಲ ಬಂದಿದ್ದಕ್ಕೆ ಶಾನೇ ಸಂತೋಷವಾಯಿತು, ಆದರೆ ದೇವರ ಅನುಗ್ರಹ ಸಿಗದೆ ಪೂಜೆ ನಿಂತೋಗಿದ್ದಕ್ಕೆ ನಮಗೆಲ್ಲ ನೋವಾಗ್ತಿದೆ, ನೀವೆಲ್ಲ ಹಸ್ಕೊಂಡು ಹೋಗೋದು ಬೇಡ, ನಿಮಗೆಲ್ಲ ಊಟದ ವ್ಯವಸ್ಥೆ ಮಾಡ್ತೀವಿ ಅಂತಾರೆ. ಪಾಪ, ಪೂಜೆ ಆಗಲಿಲ್ಲ ಅಂತ ಹೇಳಿ ನಮ್ಮ ಶಿವರಾಮೇಗೌಡರು ನೊಂದ್ಕೊಂಡು ಹೋಗವ್ರೆ, ಅದಕ್ಕಿಂತ ನಮಗೆ ಊಟ ಮುಖ್ಯನಾ, ಒಂದಿನ ಅಲ್ವೇ, ಆಯ್ತು ಬಿಡಿ, ಏನೋ ಒಂದು ಮಾಡ್ತೀವಿ ಅಂತಾರೆ ತಾತ. ಜನ ಈಚೆ ಕ್ವಾಟ್ಲೆ ಮೈಕ್ ತಗೊಂಡು, ಬಂಧುಗಳೇ, ನೀವು ಬಾಡೂಟ ಮಾಡೋಕ್ಕೆ ಬಂದಿದ್ರಿ, ಆದರೆ ಆ ದೇವರು ಅನುಮತಿ ಕೊಡದೆ ಊಟನೇ ನಿಲ್ಲಿಸಿ ನಮ್ಮ ಊರಿನ ಹೆಣ್ಮಗಳು ಮೈಯೂಟ ಏರ್ಪಾಟ್ ಮಾಡಿ ತಾವೆಲ್ಲ ಊಟ ಮಾಡಿ ತಮ್ಮ ಕೈಲ ಸಹಾಯ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಾರೆ. ದಯವಿಟ್ಟು ಊಟ ಬರಬೇಕು ಜನರೇ, ಪುಣ್ಯ ಕಟ್ಕೊಳ್ಳಿ, ನಿಮ್ಮ ಮನೆ ಮಗಳು ಡಾಕ್ಟ್ರ್ ಆಗಬೇಕು ಅಂತ ಆಸೆ ಪಟ್ಟವಳೆ, ಬನ್ನಿ ಜನರೇ ಬನ್ನಿ ಅಂತಾನೆ. ಈಚೆ ಜನ, ಇವರು ಊಟ ತರಿಸೋದು ತಡ ಆಯ್ತದೆ ಅಂತ ಕಾಣುತ್ತೆ, ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ನಡೀರಿ ಅಂತಾರೆ. ಆಗ ಜನ ಎಲ್ಲ ಮುಯ್ಯೂಟಕ್ಕೆ ಬರ್ತಾರೆ. ಚೆಲುವಣ್ಣ, ನೋಡು ಜನ ಎಲ್ಲ ಹೆಂಗೆ ಬರ್ತವ್ರೆ ಅಂತಾನೆ ಕ್ವಾಟ್ಲಿ. ಅವ್ವ, ಎಲ್ಲರೂ ಈ ಕಡೆಗೆ ಬರ್ತವ್ರೆ ಅಂತಾಳೆ ವಿದ್ಯಾ. ನಡಿ ಅಂತಾರೆ ರತ್ನ. ಬನ್ನಿ ಕೂತ್ಕೊಳ್ಳಿ ಅಂತಾರೆ ಅಜ್ಜಿ. ಎಲ್ಲ ಕೂತ್ಕೋತಾರೆ. ವಿದ್ಯಾ ಖುಷಿ ಆಗ್ತಾಳೆ. ಅತ್ತಿಗೆ ಅಮ್ಮ, ನಾನು ಯಾಕೆ ಊಟ ಮಡಗು ಅಂತ ಹೇಳಿದ್ದು ಈಗ ಅರ್ಥ ಆಯ್ತು ಅತ್ತಿಗೆ ಅಮ್ಮ, ನೋಡಿ ಜನ ಎಲ್ಲ ಬಂದವ್ರೆ, ಊಟಕ್ಕೆ ಕಾಯ್ತವ್ರೆ, ಬನ್ನಿ ಊಟ ಬಡಿಸೋಣ ಬಿರ್ರನೆ ಅಂತಾನೆ. ನಾವೆಲ್ಲ ಬಾಡೂಟ ಮಾಡಬೇಕು ಅಂತ ಬಂದಿದ್ದು, ನಾವು ಊಟ ಮಾಡ್ಬೋದಾ ತಾಯಿ ಅಂತಾರೆ ತಾತ. ತಾತ, ಇದು ನಮ್ಮ ಸೌಭಾಗ್ಯ, ನಾವು ಊಟ ಬಡಿಸ್ತೀವಿ ಅಂತಾಳೆ ವಿದ್ಯಾ. ನೋಡಿ, ನಮ್ಮೂರು ಹುಡುಗಿ ಡಾಕ್ಟ್ರ್ ಆಗಬೇಕು ಅಂತ ಹೇಳಿ ಮಾಡ್ತಾ ಇರೋ ಮೈಯೂಟ ಇದು, ನೀವೆಲ್ಲರೂ ಸಹಾಯ ಮಾಡಿ, ನಮ್ಮೂರು ಹುಡುಗಿ ಡಾಕ್ಟ್ರ್ ಆಗೋ ಹಂಗೆ ಮಾಡಲೇಬೇಕು ಅಂತಾರೆ ತಾತ. ಎಲ್ಲರೂ ಕ್ಲ್ಯಾಪ್ಸ್ ಮಾಡ್ತಾರೆ. ಸರಿ ಬಡ್ಸವ್ವ ಅಂತಾರೆ ತಾತ. ಬಡ್ಸೋಕೆ ಶುರು ಮಾಡ್ತಾರೆ. ಏನು ಮಹೇಶ, ಉಪವಾಸ ಇದ್ರೂ ಪರವಾಗಿಲ್ಲ, ಬಾಡೂಟನೇ ಮಾಡಬೇಕು ಅಂತಿದ್ದೆ ಅಂತಾರೆ ತಾತ. ಏನಪ್ಪ ಮಾಡೋದು, ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಿನ್ನಲೇಬೇಕು, ನಂದಿರಲಿ, ನೀನೇನು ನಲ್ಲಿ ಮುಳೆನೇ ಕಡಿಬೇಕು ಅಂತಿದ್ದೆ ಅಂತಾನೆ ಮಹೇಶ. ಸಾರು ಒಳಗೆ ನುಗ್ಗೆಕಾಯಿ ಹಾಕಿದಾರಲ್ಲ, ಇದನ್ನೇ ನೆಲ್ಲಿ ಮುಳೆ ಅಂತ ತಿಂದ್ರಾಯ್ತು, ತಿನ್ಲಾ ಅಂತಾರೆ ತಾತ. ಈಚೆ ಮೋನ, ಚಂಪಾ, ಏನೇ ಇವರಲ್ಲಿ ಇಪ್ಪಾಟಿ ಸೆಕೆ ಇದೆ, ನನ್ನ ಕೈಲಿ ಆಯ್ತಿಲ್ಲಪ್ಪ ಅಂತಾರೆ. ಹ್ಞೂ ಅತ್ತೆ, ಶಾನೆ ಸೆಕೆ ಇಲ್ಲಿ ಅಂತಾಳೆ ಚಂಪಾ. ಆಗ ಅಜ್ಜಿ ಬಂದು, ಚಂಪಾ, ಮೋನ, ಇಷ್ಟೊತ್ತಿಗೆ ಅಲ್ಲಿ ಮುಯೂಟ ಮುಗ್ದಿರ್ತದ ಅಂತಾರೆ. ಅಯ್ಯೋ
ಇಷ್ಟು ಬೇಗನೆ ಎಲ್ಲಿ ಮುಗ್ದೋಗಿರ್ತದೆ, ಇನ್ನೂ ನಡೀತಾ ಇರ್ತದೆ ಅಂತಾಳೆ ಚಂಪಾ. ಯಾಕೋ ನನ್ನ ಮನಸ್ಸು ತಡಿತಿಲ್ಲ ಕಣವ, ನಾವು ಅಲ್ಲಿಗೆ ಹೋಗಿ ಊಟ ಮಾಡಿ ಮುಯ್ಕೊಟ್ಟು ಬಂದುಬಿಡೋಣವಾ ಅಂತಾರೆ ಅಜ್ಜಿ. ಅತ್ತೆ ನೀವು ಏನು ಹೇಳ್ತಿದ್ದೀರಾ ಅಂತಾಳೆ ಮೋನಾ. ನಾನು ಹೇಳಿದ್ದು ಊಟ ಮಾಡೋಕ್ಕೆ ಹೋಗೋಣ ಅಂತ, ನೀವೇನು ಯುದ್ಧ ಮಾಡೋಕ್ಕೆ ಹೋಗೋಣ ಅನ್ನೋ ಥರ ಗಾಬರಿ ಆಗ್ತಿದ್ದೀರಲ್ಲ ಅಂತಾರೆ ಅಜ್ಜಿ. ಅಲ್ಲ ಅತ್ತೆ, ಈ ವಿಷಯ ನಿಮ್ಮ ಮಗನಿಗೆ ಗೊತ್ತಾದರೆ ಅವ್ರು ನಮ್ಮನ್ನು ಸುಮ್ಮನೆ ಬಿಟ್ಟಾರೇ ಅಂತಾರೆ ಮೋನಾ. ನಾವು ಹೀಗೆ ಹೆದರ್ಕೊಂಡು ಕುಂತ್ರೆ ವಿದ್ಯಂಗೆ ಬೆಂಬಲ ಕೊಡೋದು ಹೆಂಗೆ ಅಂತಾರೆ ಅಜ್ಜಿ. ನನ್ನ ಮನಸ್ಸಲ್ಲೂ ಅಲ್ಲಿಗೆ ಹೋಗಿ ಅವಳಿಗೇನಾದರೂ ಸಹಾಯ ಮಾಡಬೇಕು ಅಂತ ಆಸೆ, ಆದರೆ ಇದಕ್ಕೆ ನಿಮ್ಮ ಮಗ ಅಂತಾರೆ ಮೋನಾ. ಏಯ್ ಅವನು, ನಾನು ಹೇಳ್ತಾ ಇದ್ದೀನಿ, ಮನಸ್ಸಿಗೆ ಸರಿ ಅನಿಸಿದ್ದನ್ನು ಮಾಡಿಬಿಡ್ಬೇಕು, ನಡೀರಿ ಅಂತಾರೆ ಅಜ್ಜಿ. ಅದೇನೋ ಸರಿ ಅಮ್ಮಮ್ಮ, ಆದರೆ ನಾವು ಹೋಗಿರೋ ವಿಚಾರ ಗೊತ್ತಾದರೆ ದೊಡ್ಡ ಮಾವ ನಿಮ್ಮ್ಯಾಕೆ ಜಾಸ್ತಿ ಕೋಪ ಮಾಡ್ಕೊಳ್ಳೋದು ಅಂತಾಳೆ ಚಂಪಾ. ಈಗ ಅವರು ಹಳ್ಳಿಯಿಂದ ದಿಲ್ಲಿ ಗಂಟ ರಾಜಕೀಯ ವಿಷಯ ಮಾತಾಡ್ಕೊಂಡು ಕೂತವ್ರೆ, ಯಾರು ಎಲ್ಲಿಗೆ ಹೋದ್ರು ಅಂತ ತಲೆ ಕೆಡಿಸ್ಕೊಳ್ಳೋ ಟೈಮ್ ಅವರಿಗಿಲ್ಲ. ನಡೀರಿ, ಅವ್ರ ಮಾತು ಮುಗಿಸೋ ಅಷ್ಟರಲ್ಲಿ ನಾವು ಊಟ ಮಾಡಿಕೊಂಡು ಬಂದುಬಿಡೋಣ ಅಂತಾರೆ ಅಜ್ಜಿ. ಅದು ಅತ್ತೆ ಅಂತಾಳೆ ಮೋನಾ. ನೀವಿಬ್ಬರು ಬರ್ತೀರಾ, ನಾನೇ ಹೋಗಿ ಬರಲಾ ಅಂತಾರೆ ಅಜ್ಜಿ. ಸರಿ ಅತ್ತೆ, ಬಿರ್ರನೆ ಹೋಗಿ ಬಂದುಬಿಡೋಣ, ನಡೀರಿ ಅಂತಾಳೆ ಮೋನಾ. ಏಯ್ ದೊಡ್ಡಗಳ, ಹೋಗೋಣ ಅಂದ್ಕೊಂಡು ಹಿಂಗೆ ನೆಟ್ಟಾಗಿ ಹೋದರೆ ಅಷ್ಟೇ ನಮ್ಮ ಕತೆ, ಈಗ ತಲೆ ಮೇಲೆ ಸರ್ಗನ ಮುಚ್ಕೊಂಡು ಹೋಗೋಣ ಅಂತಾರೆ ಅಜ್ಜಿ. ಈಚೆ ತಾತ, ಇಂಥ ಸಾರು ತಿಂದು ಎಷ್ಟು ದಿನ ಆಗಿತ್ತು ಕಣ್ಲಾ, ಬೊಂಬಾಟು ಊಟ ಉಂಡ್ರೋ ಅಂತಾರೆ. ಎಲ್ಲರೂ ಊಟ ಮಾಡಿ ಎಲೆ ಅಡಿಗೆ ದುಡ್ಡಿಟ್ಟು ಹೋಗ್ತಾರೆ. ಅತ್ತಿಗೆ ಮೊದಲನೇ ಪಂಕ್ತಿಗೆ ಕುಂತವ್ರು ಎಲ್ಲರೂ ಎದ್ದೋದ್ರು, ಎರಡನೇ ಪಂಕ್ತಿಗೆ ಕಾಯ್ತವ್ರೆ. ಬಿರ್ರನೆ ಎಲೆನಲ್ಲೇ ಎತ್ತಿ ಹಾಕಿಬಿಡಿ ಅಂತಾನೆ ಕ್ವಾಟ್ಲಿ. ಆಗ ಎಲೆ ಅಡಿಗೆ ಇರೋ ದುಡ್ಡನ್ನು ಹಿಡ್ಕೊಂಡು ವಿದ್ಯಾ ಅದನ್ನು ಎದೆಗೆ ಮುಟ್ಟಿಸ್ಕೊಂಡು ಅದನ್ನು ಎತ್ತಿಡ್ತಾ ಎಲೆನ ತೆಗಿತಾ ಹೋಗ್ತಾಳೆ. ಈಚೆ ಮೋನಾ ಅಜ್ಜಿ ಚಂಪಾ ವಿದ್ಯೆನ ಹತ್ರ ಬರ್ತಾರೆ. ಅವ್ರನ್ನ ನೋಡಿ ಅಮ್ಮಮ್ಮ ಅತ್ತೆ ಚಂಪಾ ಅಂತಾಳೆ ವಿದ್ಯಾ. ಈಗ ಹೊಟ್ಟೆ ಹಸಿತಿದೆ, ಬಡ್ಸ್ನಡಿ ಅಂತಾರೆ ಅಜ್ಜಿ. ಬನ್ನಿ ಅಂತಾಳೆ ವಿದ್ಯಾ. 3 ಜನನೂ ಊಟ ಮಾಡಿ, ಊಟ ಮಾತ್ರ ಬಹು ಸಂದಗದೆ ಕಾಣ್ಲಾ ಅಂತಾರೆ ಅಜ್ಜಿ. ನಂತರ ಅಲ್ಲಿಂದ ಹೋಗ್ತಾರೆ. ವಿದ್ಯಾ ಬಾಳೆಲೆ ತೆಗೆಯುವಾಗ ಅದರ ಅಡಿನಲ್ಲಿ ಸರ ಬಾಳೆ ಎಲ್ಲ ಇಟ್ಟು ಹೋಗಿರ್ತಾರೆ. ಅದನ್ನು ನೋಡಿ ವಿದ್ಯಾ ಶಾಕ್ ಆಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.